ವೆಲ್ಕಮ್ ಬ್ಯಾಕ್. ದೆಹಲಿ ಮಹಾನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಲಿರುವಂಥದ್ದು. ಆಪ್ ಹಾಗೂ ಬಿಜೆಪಿ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. 250 ಕ್ಷೇತ್ರಗಳಲ್ಲಿ ಈಗಾಗಲೇ ಅಂದರೆ ಪೈಪೋಟಿ ನಡೀತಾ ಇರುವಂಥದ್ದು. ಅದರಲ್ಲಿ ಸ್ಪೆಷಲಿ ಆಪ್ ಮತ್ತು ಬಿಜೆಪಿ ನಡುವೆನೇ ನೇರ ಹಣಾಹಣಿ ಇರುವಂಥದ್ದು. ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ, ಆ ರೀತಿಯಾಗಿದೆ ಪರಿಸ್ಥಿತಿ. ಪ್ರೆಸೆಂಟ್ ಟ್ರೆಂಡ್ ಅನ್ನ ಕೂಡ ಹೇಳ್ತಾ ಹೋಗ್ತೀನಿ. ದೆಹಲಿ ಪಾಲಿಕೆ ಚುಕ್ಕಾಣಿ ಆಪ್ ತೆಕ್ಕೆಗೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಯಲ್ಲೂ ಹಾಗೆ ಇತ್ತು. 2017ರ ರಿಸಲ್ಟ್ ಅನ್ನ ನೋಡೋದಾದ್ರೆ ಬಿಜೆಪಿ ಅಧಿಕಾರದಲ್ಲಿತ್ತು, 181 ಸ್ಥಾನಗಳನ್ನ ಪಡ್ಕೊಂಡಿತ್ತು. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಇಲ್ಲಿ ಆಪ್ ಅಧಿಕಾರಕ್ಕೇರುತ್ತೆ, 15 ವರ್ಷಗಳಿಂದ ಸತತವಾಗಿ ಆಡಳಿತವನ್ನ ಮಾಡ್ತಾ ಇದ್ದಂತ ಬಿಜೆಪಿಗೆ ಮುಖಭಂಗ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ, ಯಾಕೆಂದ್ರೆ ಭಾರಿ ಪೈಪೋಟಿ ಇರುವಂತದ್ದು ಆಪ್ ಮತ್ತು ಬಿಜೆಪಿಯ ನಡುವೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆಪ್ 128 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಬಿಜೆಪಿ 116 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನು ಕೂಡ ಕ್ರಾಸ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿ ಇದರಲ್ಲೇ ಗೊತ್ತಾಗುತ್ತೆ ಪಾಲಿಕೆಯಲ್ಲಿ ಹೇಗಿದೆ ಅಂತ. ಈಗ ಅಟ್ ಪ್ರೆಸೆಂಟ್ ಇರುವಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಆಪ್ 128 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ 116 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಇದೇ ಟ್ರೆಂಡ್ ಮುಂದುವರೆದ್ರೆ, ಈಗ 128 ಇದೆ ಅಲ್ವಾ ಆಪು, ಅದೇ ಟ್ರೆಂಡ್ ಮುಂದುವರೆದ್ರೆ ಆಪ್ ಈಸಿಯಾಗಿ ಅಲ್ಲಿ ಅಧಿಕಾರಕ್ಕೆ ಏರ್ಬೋದು. ಯಾಕಂದ್ರೆ 250 ಸ್ಥಾನ ಅಲ್ವಾ, 250 ಸ್ಥಾನ ಅಂದ್ರೆ 126 ಸ್ಥಾನ ಬೇಕು, ಮ್ಯಾಜಿಕ್ ನಂಬರ್. 128 ತಲುಪಿದೆ. ಇದು ಇನ್ನು ಮುನ್ನಡೆಯನ್ನ ನಾವು ತೋರಿಸ್ತಾ ಇರುವಂಥದ್ದು. ಸೊ ಅದಾದ್ಮೇಲೆ ಏನು ಬೇಕಾದ್ರೂ ರಿಸಲ್ಟ್ಗಳಲ್ಲೇ ವ್ಯತ್ಯಾಸ ಆಗ್ಬೋದು. ಆದ್ರೆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ತೋರಿಸಲಾಗಿತ್ತಲ್ಲ, 60ರಿಂದ 70 ಸ್ಥಾನಕ್ಕಷ್ಟೇ ಬಿಜೆಪಿ ಸೀಮಿತ ಆಗತ್ತೆ, 140ರಿಂದ 150ಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಆಪ್ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ರೀತಿಯ ಕಾಣಿಸ್ತಾ ಇಲ್ಲ. ಸ್ಪಷ್ಟವಾದಂತ ಬಹುಮತಕ್ಕಿನ ಇನ್ನೂ ಒಂದು 30-40 ಸ್ಥಾನ ಎಕ್ಸ್ಟ್ರಾ ಪಡ್ಕೊಳ್ತಾರೆ ಆಪ್ನವರು ಅಂತ ಹೇಳಲಾಗ್ತಾ ಇತ್ತಲ್ಲ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರೆ ಆ ಒಂದು ಸಿಚುಯೇಷನ್ ಇಲ್ಲ. ಬಿಜೆಪಿ ದೊಡ್ಡ ಫೈಟ್ ಅನ್ನ ಕೊಡ್ತಾ ಇದೆ. 2017 ರಿಸಲ್ಟ್ ಅನ್ನ ನಿಮಗೆ ತೋರಿಸ್ತಾ ಇದ್ವಿ. ಬಿಜೆಪಿ 184 ಸ್ಥಾನ, ಕಾಂಗ್ರೆಸ್ ಅಲ್ಲೂ ಕೂಡ ಆ ಟೈಮ್ನಲ್ಲೂ ಕೂಡ ಡಬಲ್ ಡಿಜಿಟ್ ಅಷ್ಟೇ ಇದ್ದಿದ್ದು ಕಾಂಗ್ರೆಸ್ 2017ರಲ್ಲಿ. ಇನ್ನ ಆಪ್ ಎಷ್ಟಿತ್ತು ಅಂದ್ರೆ 45 ಸ್ಥಾನವನ್ನು ಅಷ್ಟೇ ಪಡ್ಕೊಂಡಿತ್ತು. 3 ಬಾರಿ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿತ್ತು ಬಿಜೆಪಿ. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿ ಸತತವಾಗಿ 15 ವರ್ಷಗಳಿಂದ ಆಡಳಿತದ ಚುಕ್ಕಾಣಿಯನ್ನ ಇಟ್ಕೊಂಡಿದ್ರು. ಈ ಬಾರಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕಾದ್ ನೋಡ್ಬೇಕು. ಅಟ್ ಪ್ರೆಸೆಂಟ್ ಟ್ರೆಂಡ್ 130 ಸ್ಥಾನ ಆಪ್, ಬಿಜೆಪಿ 114 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.